Hey guys, welcome back to another random day. ಇವತ್ತು ಇನ್ನೊಂದು ರ್ಯಾಂಡಮ್ ಡೇ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸ್ಟಾರ್ಟ್. ಸೊ ಇವತ್ತು ತಂದು ಕೊಟ್ಟಿರೋದು ನನಗೆ ಫ್ಲವರು ಮಲಗಿದಾಳೆ. ಈ ಕೋಆರ್ಡಿನೇಷನ್ ಬಾಯಿಗೂ ಕೈಗೂ ಕೋಆರ್ಡಿನೇಷನ್ ಕಲ್ತ್ಕೊತಾ ಇದ್ದಾಳೆ. ನಿನ್ನೆಯಿಂದ ಹಿಂಗೆ ಸ್ವಲ್ಪ ಬಾಯಿಗೆ ಕೈ ಹಾಕೊಳ್ಳೋದನ್ನ ಕಲ್ತ್ಕೊತಾ ಇದ್ದಾಳೆ. ಇವಳಿಗೆ ಏಜ್ ಬಂದು 2 months 1 week ಆಗಿದೆ. ನೋಡಿ ಕೋಆರ್ಡಿನೇಷನ್ ಈಗ ಬಾಯಿಂದ ಕೈಗೆ ಕೋಆರ್ಡಿನೇಷನ್ ಕಲ್ತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಹಾಕೋಕ್ಕೆ. ನಿನ್ನೆ ರಾತ್ರಿಯಿಂದ ಈ ಥರ ಹಾಕೋಕ್ಕೆ ಟ್ರೈ ಮಾಡ್ತಿದ್ದಾಳೆ ಕೈನ. ನೋಡಿ ಬಾಯಿ ಕರೆಕ್ಟಾಗಿ ಹೋಗ್ತಿಲ್ಲ. ಆವಾಗ ಕಣ್ಗೆ ಹಾಕೊಳ್ಳೋದು, ಕಣ್ಣು ಟಚ್ ಆಗೋದು, ಎಲ್ಲ ಟಚ್ ಆಗೋದು, ಈ ಥರ ಮಾಡ್ತಿದ್ದಾಳೆ ಬೆಳಗ್ಗೆಯಿಂದ. ಬಾಯಿ ಕೈ ಹಾಕೊಂತಿದ್ಯಾ? ಬಾಯಿ ಕೈ ಹಾಕ್ತಿದ್ಯಾ? ಸಿಕ್ತಿಲ್ಲ ಕೈ ನಿಂಗೆ ಬಾಯಿಗೆ? ಸಿಕ್ತಿಲ್ಲ ಬಾಯಿಗೆ ಕೈ. ನನ್ನ ಸ್ಲೀಪಿಂಗ್ ರೊಟೀನ್ ಹಿಂಗಿರುತ್ತೆ. ಸೊ ಫಸ್ಟ್ ಅವಿ ಮಲ್ಕೋಬೇಕು, ಅದಾದಮೇಲೆ ಕ್ಯಾಮ್ರಾ ಹೆಂಗೆ ನೋಡ್ತಿದ್ದೆ ನೋಡು, ಇವ್ರು ಮಲ್ಕೋಬೇಕು. ಇಬ್ಬರು ಮಲ್ಕೊಂಡಿಲ್ಲ ಅಂದರೆ ನಾನು ಮಲ್ಕೊಳ್ಳಲ್ಲ. ಕಣ್ಣು ನೋಡ್ತೀರ ನಂದು ಹೆಂಗಾಗಿದೆ, ಕಾಣಿಸ್ತಿದೆಯಾ ಡಿಫ್ರೆನ್ಸು? ಏನು ಮಾಡ್ತಿದ್ಯಾ? ಏನದು ಡಿಕ್ಕ ಡಿಕ್ಕಿ ಅಂದರೆ? ಈಗ ಕೈ ತಿನ್ನುತ್ತಾ ಅದು? ಏನಿದು? ದಪ್ಪ ಇತ್ತು, ಕರೆಕ್ಟ್. ಮನೆಗೆ ಬಂದಿತ್ತ ಊರಲ್ಲಿ? ಅಜ್ಜಿ ಹತ್ರ ಬಂದಿತ್ತಲ್ಲ, ಅದು ತಾನೇ ಇದು? ಓಕೆ. ಏನು ಮಾಡ್ತಿದ್ದು ನೋಡಿರ್ಲಿ, ಹೆಂಗಿದೆ, ಶಾರ್ಪ್ ಇದೆ ನೋಡು ಕೈ. ಕಚ್ಚುತ್ತೆ. ಏನು ಮಾಡ್ತೀಯ? ಇದು ಬಂದ್ರಿದ್ದು ನೀನು ಕಾಣಿಸಿದ್ರೆ ಏನು ಮಾಡ್ತೀಯ ನೀನು? ಅಮ್ಮಂಗೆ ಹೇಳ್ತೀಯಾ? ಅಮ್ಮ ಇಲ್ಲ ಅಂದರೆ ಹೋಗಿ ಮುಟ್ತೀಯ ಅದನ್ನ? ಹೋಗಿ ಮುಟ್ತೀಯ ಅದನ್ನ? ಮುಟ್ತೀಯಾ ಅದನ್ನ? ಮುಟ್ಟಿದ್ರೆ ಕಚ್ಚುತ್ತೆ ನಿಂಗೆ. ಮುಟ್ಬಾರ್ದು, ದೂರ ಇರಬೇಕು. ಅದೇ ಕಾಣಿಸಿದ್ರೆ ದೂರ ಹೋಗ್ಬೇಕು. ಓಕೆ, ಹೋಯ್ತ್ಯಾ? ಅದು ಕಾಣಿಸಿದ್ರೆ ದೂರ ಹೋಯ್ತ್ಯಾ? ಇನ್ನು ಅವಿ ಯಾವುದು ಪಾಪ ತೋರಿಸು. ಇದು ಪಾಪು, ಇದು ಪಾಪು, ಇದು ಪಾಪು, ಇದು ಪಾಪು. ನೋ 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 ನೋ. ನಾನಿದು ಪೆಸಿಫೈಯರ್ಸ್ ಯೂಸ್ ಮಾಡೋದು. ಸೊ ಆ್ಯಕ್ಚುಲಿ ಎವ್ರಿ ಟೈಮಲ್ಲಿ ನಾನು ಎಷ್ಟೊಂದು ಟ್ರೈ ಮಾಡಿದೆ ಪ್ಯಾಸಿಫೈಯರ್ಸು, ಬಟ್ ಯಾವುದು ಸೆಟ್ ಆಗಿರಲಿಲ್ಲ ನನಗೆ. ಅಂತೀನಿ ಅವಿಗೆ. ಅವನೇನು ಮಾಡ್ತಿದ್ದ, ಯಾವಾಗಲೂ ಬಾಯಲ್ಲಿ ಉಟ್ಕೊಂಡು ಉಗಿದ್ಬಿಡ್ತಿದ್ದೆ, 1 ನಿಮಿಷ ಇಟ್ಕೊತಿರ್ಲಿಲ್ಲ. ಇದು ಬಂದು ಫಿಲಿಪ್ಸ್ದು. ಸೊ ಇಮೇಜು ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಇಲ್ಲಿ ನೋಡಿ, ಫಿಲಿಪ್ಸ್ ಅಂತ ಬರೆದಿದೆ. ಇದು ಶೇಪಿಂಗ್ ಇದೆ. ಇದನ್ನು ಇವಳು ಹಾಕ್ಸ್ಕೊತಾಳೆ ನೀಟಾಗಿ. ತುಂಬ ಅಳವಾಗ ಆ ಥರ ಏನಾದ್ರು ಇದ್ದರೆ ಹಾಕ್ತೀನಿ. ಸೊ ಇದು ಜಾಸ್ತಿ ಯೂಸ್ ಮಾಡ್ಬಿಡ್ದು, ಒಂಥರ ಎಲ್ಲುಬ್ಬಾಗುತ್ತೆ ಅಂತ. ಸೊ ಅದಕ್ಕೆ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಏನಾದರೂ ಹತ್ರ ಹಠ ಮಾಡಿದಾಗ ಆ ಥರ, ಅಥವಾ ನಿದ್ದೆ ಬರ್ತಿರುತ್ತೆ, ನಿದ್ದೆ ಮಾಡೋಕ್ಕಾಗಲ್ಲ ಅವಳಿಗೆ. ಸೊ ಆವಾಗ ಇದನ್ನು ಸ್ವಲ್ಪ ಬಾಯಿ ಕೊಟ್ಟರೆ ಒಂದು 1 minute ನಿದ್ದೆ ಮಾಡ್ಬಿಡ್ತಾಳೆ. ಸೊ ನಿದ್ದೆ ಮಾಡಿದ್ಮೇಲೆ ತೆಗೆದುಬಿಡ್ತೀನಿ ಇದನ್ನ. ಈಗ ತೋರಿಸು. ಆವಾಗಲೇ ಊಟ ಮಾಡೋಕೆ ಹೋಗೋಣ ಅಂದ್ಕೊಂಡೆ. ಕಂಟಿನ್ಯೂಸ್ ಆಗಿ ಅಳ್ತಾ ಇದ್ಲು ಪಾಪ. ಮೋಸ್ಟ್ಲಿ ಕೋಲಿಕ್ ಇಶ್ಯೂಸಿಂದ ಅಳ್ತಿದ್ದು ಅನಿಸುತ್ತೆ. ಸೊ ಅದು ಸ್ವಲ್ಪ ಟಾನಿಕ್ ಹಾಕಿ ಇವೆಲ್ಲ ಮಾಡಿದ್ಮೇಲೆ ಆವಾಗಿಂದ ಸ್ವಿಂಗ್ ಮೇಲೂ ಮಲ್ಕೊತಿರಲಿಲ್ಲ, ಎತ್ಕೊಂಡೇ ಓಡಾಡಿಸಿ ಸಮಾಧಾನ ಮಾಡ್ತಿದ್ದೀನಿ. ಯಾಕೋ ಇವಾಗಲೂ ಒಳ್ಳೆ ಚಾನ್ಸ್ ಇದೆ. ಸ್ವಲ್ಪ ಸಮಾಧಾನ ಆಗಿದ್ದಾಳೆ. 2 hours ಕಂಟಿನ್ಯೂಸ್ ಆಗಿ ಇದು ಮಾಡಿದ್ದಾಳೆ. ಒಂದೊಂದು ದಿನ ಒಂದೊಂದು ಥರ ಇರ್ತಾಳೆ ಅವಳು. ಒಂದೊಂದು ಸಲ ಫುಲ್ ನೈಟ್ ನಿದ್ದೆ ಇಲ್ಲ, ಒಂದೊಂದು ಸಲ ಫುಲ್ ಡೇ ಫುಲ್ ಮಲ್ಕೊಂಬಿಟ್ಟಿರ್ತಾಳೆ. ಒಂದೊಂದು ಸಲ ಆ ಥರ ಒಂದೊಂದು ದಿನ ಒಂದೊಂದು ಥರ. ಇವಾಗ ಸದ್ಯಕ್ಕೆ ಬಿಹೇವಿಯರು ಇನ್ನು ಚೇಂಜಸ್ ಅಂದರೆ ಒಂದು ರುಟೀನ್ ಅಂತ ಇನ್ನೂ ಸೆಟ್ ಆಗಿಲ್ಲ. ಇವಾಗಲೂ ಫುಲ್ ಮಲ್ಕೊತಿಲ್ಲ.
ಮತ್ತೆ ಮತ್ತೆ ಹೇಳ್ತಾನೆ ನನಗೆ. ಮಳೆ ಬೀಳ್ತಾ ಇದೆ ಬಾಂಗ್ಳೂರಲ್ಲಿ. ಇಲ್ಲಿ ಈ ಕಡೆ ಮನೆ ಆ ಕಡೆ ಮನೆ ಎರಡು ಮನೆ ಕಟ್ತಿದ್ದಾರೆ. ಸೊ ಅದಕ್ಕೆ ಬೆಳಕು ನೀಟಾಗಿ ಬರೋಲ್ಲ ಈ ರೂಮ್ಗೆ. ನಮ್ಮದು ಇನ್ನೊಂದು ರೂಮ್ಗೆ ಚೆನ್ನಾಗಿ ಬರುತ್ತೆ. ಮಳೆ ಬೀಳ್ತಾ ಇದೆ, ಕ್ಯಾಮ್ರಾದಲ್ಲಿ ಕಾಣಿಸ್ತಿಲ್ಲ ಮೋಸ್ಟ್ಲಿ. ಇನ್ನೊಂದು ಹುಡುಗಿನ ಇನ್ನೊಬ್ಬ ಮಗಳು ಪರಿಚಯ ಮಾಡಿಸಿರಲ್ಲ ನಿಮಗೆ. ಒಂದು ನಿಮಿಷ ತೋರಿಸ್ತೀನಿ. ಕಿಟಿ ಇಲ್ಲ ಬಾ ಡೌನ್ ಮಾಡು. ಡೌನ್ ಅಲ್ಲೇ ಇರು. ನೋಡು ಇಲ್ಲಿ ನೋಡಮ್ಮ ಚಿನ್ನು, ಇಲ್ಲಿ ಎಲ್ಸು. ಹ್ಯಾಂಡ್ಶೇಕ್ ಮಲ್ಕೊಂಡ್ಮೇಲೆ ಇಲ್ಲಿ ಎತ್ತಿ ಮಲಗಿಸ್ಬೇಕು. ಅಭಿ ಮತ್ತು ಸಂಜು ಈಚೆ ಹೋಗಿದ್ದಾರೆ. ಸೊ ಇವು ಮಲ್ಕೊಂಡ್ಮೇಲೆ ಇವ್ರನ್ನ ಬೆಡ್ ಮೇಲೆ ಮಲಗಿಸ್ಬಿಟ್ಟು ಬೆಳಗ್ಗೆ ನಂಗೆ ಸರಿಯಾಗಿ ನಿದ್ದೆ ಆಗಿಲ್ಲ, ನಾನು ಆಲ್ರೆಡಿ ಹೇಳ್ತಿರಂಗೆ. ಸೊ ಇವಾಗ ನಾನು ಮಲ್ಕೋಬೇಕು. ಇದು ನಮ್ಮ ರೂಮಲ್ಲಿರೋ ಆ್ಯಕ್ಚುಯಲ್ ಮೇನ್ ಲೈಟು. ಬಟ್ ಇದು ನೈಟ್ ಟೈಮಲ್ಲಿ ಹಾಕೋಕ್ಕಾಗಲ್ವಲ್ಲ, ಅದಕ್ಕೆ ನಾನೇನು ಮಾಡಿದ್ದೀನಿ, ಈ ಥರ ಒಂದು ಪೋರ್ಟಬಲ್ ಬಲ್ಬ್ನ ತರಿಸಿದ್ದೀನಿ. ಸೊ ಯಾಕೆ ಪೋರ್ಟಬಲ್ ಅಂತ ಹೇಳ್ತಿದ್ದೀನಿ ಅಂದರೆ, ಇದನ್ನ ಈಸಿಯಾಗಿ, ಫಾರ್ ಎಕ್ಸಾಂಪಲ್ ನೀವು ಟ್ರಾವೆಲ್ ಎಲ್ಲಾದರೂ ಮಾಡಬೇಕು ಅಂತ ಅಂದರೆ ಇದನ್ನ ಈಸಿಯಾಗಿ ರಿಮೂವ್ ಮಾಡಿ ಹಾಕ್ಬೋದು. ಇದನ್ನ ಅಮೆಝಾನಿಂದ ತರಿಸಿದ್ದು. ಇಮೇಜ್ನಾಗೆ ಸ್ಕ್ರೀನ್ ಮೇಲೆ ಆ್ಯಡ್ ಮಾಡ್ತೀನಿ ನೋಡಿ. ಇದನ್ನೆಲ್ಲ ಇಗ್ನೋರ್ ಮಾಡಿ ಈ ಲೈಟ್ನ ಒಂದ್ಸಲ ಆಫ್ ಮಾಡಿ ಆನ್ ಮಾಡಿ ತೋರಿಸ್ತೀನಿ ಎಷ್ಟು ಲೈಟ್ ಬೆಳಕು ಬರ್ತಿದೆ ಈ ಲೈಟಿಂದ ಅಂತ. ಆನ್ ಮಾಡಿದ್ದೀನಿ ಇವಾಗ. ಚೆನ್ನಾಗಿ ಬರ್ತಿದೆ ಬೆಳಕು. ಇದು ಬೆಳಗ್ಗೆ ಟೈಮಲ್ಲಿ ಟ್ರೈ ಮಾಡ್ತಿರೋದ್ರಿಂದ ಈ ಕಡೆ ಇದೆಲ್ಲ ಬರ್ತಿದೆ ಬೆಳಕು. ಅದು ಬಿಟ್ರೆ ನಾನು ಇದನ್ನ ಯೂಸ್ ಮಾಡೋದು ಡೈಲಿ. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ, ರಾತ್ರಿ ಹೊತ್ತು ನಾರ್ಮಲ್ ಲೈಟ್ ಏನಿದೆ ಸೊ ಅದನ್ನ ಹಾಕ್ಕೊಂಡಿರೋದಕ್ಕೆ ಆಗೋದಿಲ್ಲ. ಬಟ್ ಲೈಟ್ ಎಲ್ಲ ಫುಲ್ ಆಫ್ ಮಾಡಿನೂ ಮಲ್ಕೊಳ್ಳೋದಕ್ಕೆ ಆಗೋದಿಲ್ಲ. ಒಂದು ಚಿಕ್ಕ ಲೈಟ್ ಬೇಕೇ ಬೇಕು. ಯಾಕಂದರೆ ಯೂಶಲಿ ಹೇಳ್ತಾರಲ್ಲ, ಮಕ್ಕಳು ಇರೋವಾಗ ಯೂಶಲಿ ನೈಟ್ ಟೈಮ್ ಲೈಟ್ ಇರಬೇಕು, ಮುಖ ಕಾಣಿಸೋತ್ರ ಲೈಟ್ ಇರಬೇಕು ಅಂತ. ಸೊ ಅದಕ್ಕೋಸ್ಕರ ಆವಾಗಲೇ ಫುಲ್ ಮಲ್ಕೊತಿದ್ದೆ. ಈಗಾಗಲೇ ಇದು ಹುಡುಗ. ಸೊ ಯಾವಾಗಲೂ ಹಿಂಗೆ ನೋಡಿ ನಾಲ್ಗೆ ಹಿಂಗೆ ಈಚೆ ತೆಗಿತಾ ಇರ್ತಾಳೆ ಅಂತ. ಏನಕ್ಕೆ ಈ ಥರ ತೆಗಿತಿರ್ಬೋದು ನಾಲ್ಗೆನ, ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಮೋಸ್ಟ್ಲಿ ಚಳಿ ಆಗ್ತಿದ್ದಕ್ಕೆ ನಿದ್ದೆ ಮಾಡ್ತಿಲ್ವ. ಡೈಪರೆಲ್ಲ ಚೆಕ್ ಮಾಡಿದೆ, ಎಲ್ಲದೂ ಮಾಡಿದ್ದೀನಿ ಅವಾಗಿಂದ. ಒಂದು ಕೆಲಸ ಮಾಡ್ತೀನಿ, ಅವನ್ನ ರ್ಯಾಪ್ ಮಾಡಿ ಮಲಗಿಸ್ತೀನಿ, ನಾನು ಮಲ್ಕೊಂತೀನಿ ಅಂತ. ನಮ್ಮ ಗುಂಡಿ ಚಿನ್ನಿ ಆಡು ಚಿನ್ನಮ್ಮ. ಕ್ಯಾಮ್ರಾ ನೋಡ್ಬೇಡ, ಅಮ್ಮ ನೋಡಮ್ಮ ನೀನು. ಓಕೆ ಸ್ಮೈಲ್. ವಾವ್. ಸ್ಮೈಲ್ ಮಾಡು ಮನೆ. ಆಗಲೇ ಹೇಳ್ತಾ ಇದ್ಲು, ಈಗ ನೋಡಿದ್ರೆ ನಗ್ತಾ ಇದ್ದಾಳೆ. ಆಗಲೇ ಹೇಳಿದ್ನಲ್ಲ ಸ್ಮೈಲ್ ಮಾಡೋದಕ್ಕೆ ತೋರಿಸ್ತೀನಿ ಅಂತ. ಹೆಂಗೆ ಸ್ಮೈಲ್ ಮಾಡೋದು? ನಾಲ್ಗೆ ನೋಡಿ ಮತ್ತೆ ಹಂಗೆ ಮಾಡ್ತಿದ್ದಾರೆ. ಅಪ್ಪಾ ಏನಪ್ಪ ಕಷ್ಟ ನನ್ನ ಬಂಗಾರಿಗೆ. ಬಂಗಾರ ಇನ್ನೊಂದ್ಸಲ ನಕ್ಬಿಡು ಬಂಗಾರ, ಇನ್ನೊಂದೇ ಒಂದ್ಸಲ ಲಾಸ್ಟ್ ನಕ್ಬಿಡಮ್ಮ. ಆವಾಗಿಂದ ಇವ್ರು ಮಾತ್ರ ಚೆನ್ನಾಗಿ ಕಾಣಿಸ್ತಾಳೆ ಈ ಬೆಳಕಲ್ಲಿ. ಬ್ಯಾಕ್ ಕ್ಯಾಮ್ರಾದಿಂದ ತೆಗಿತಿರೋದ್ರಿಂದ ಇವಳು ಚೆನ್ನಾಗಿ ಕಾಣಿಸ್ತಾಳೆ. ನಾನು ಮಾತಾಡುವಾಗ ಫ್ರಂಟ್ ಕ್ಯಾಮ್ರಾ ಹಾಕ್ಕೊತೀನಿ, ಅದು ಚೆನ್ನಾಗಿ ಬರ್ತಿದೆ ಲೈಟಿಂಗು. ಅದಕ್ಕೆ ನನ್ನ ಜಾಸ್ತಿ ತೋರಿಸ್ತಿಲ್ಲ ವೀಡಿಯೋದಲ್ಲಿ. ಬಿಕ್ಕಳಿಗೆ ಬಂತು. ಅವಳು ಮಲ್ಕೊಂಡ್ಮೇಲೆ ನಾನು ಮಲ್ಕೊಳ್ಳೋಣ ಅಂತ ಕಾಯ್ತಾ ಇದ್ದೀನಿ. ಇವಳು ನೋಡಿದ್ರೆ ಫುಲ್ ಆ್ಯಕ್ಟಿವ್ ಆಗಿ ಆಟ ಆಡ್ತಾ ಇದ್ದಾಳೆ. ಈಗ ಈ ಥರ ರ್ಯಾಪ್ ಮಾಡಿದ್ದೀನಿ, ಕೈ ಚೆಗ್ಬಿಟ್ಟು ರ್ಯಾಪ್ ಮಾಡಿದ್ಮೇಲೆ ಅಳ್ತಿಲ್ಲ ಅವಳು, ಆಟ ಆಡ್ತಾ ಇದ್ದಾಳೆ. ವಿಚ್ ಇಸ್ ಗುಡ್. ಮೋಸ್ಟ್ಲಿ ಚಳಿ ಆಗ್ತಿತ್ತು ಅನಿಸುತ್ತೆ ಅವಳಿಗೆ, ಅದಕ್ಕೆ ಹೇಳ್ತಾ ಇದ್ದೆ.
ಬಿತ್ತಲಿಕ್ಕೆ ಬಂದಿದೆ. ಆಟ ಆಡ್ತಿದ್ದಾರೆ. ಫೈನಲಿ ಪೀಸ್ಫುಲ್ಲಾಗಿ ಮಲ್ಕೊಂಡಿದ್ದಾರೆ ಇಲ್ಲಿ. ಈಗ ಮಲ್ಕೊಂಡಿರೋ ಟೈಮಲ್ಲಿ ನಾನು ಮಲ್ಕೊಂತೀನಿ ಇವಾಗ. ಗುಡ್ ನೈಟ್. ಕೈ ಹಾಕ್ತಿದ್ಯಾ ಬಾಯಿಗೆ ಬಂಗಾರಿ? ಅಮ್ಮ ಇಷ್ಟು ಕೈ ಹಾಕ್ತೀಯ ಬಾಯಿಗೆ ನೀನು? ಅಷ್ಟೊಂದು ದೊಡ್ಡೋಡಾಗ್ಬಿಟ್ಟ? ಹಾಂ, ಬಾಯಿ ಕೈ ಹಾಕೊಂಡು ದೊಡ್ಡೋಡಾಗ್ಬಿಟ್ಟ ಬಂಗಾರಿ. ನೋಡು ನೋಡಿ ಹೆಂಗೆ ಕೈ ಹಾಕ್ತಿದ್ದೆ ನೋಡು. ಈ ಕಳ್ಳಿ ಇಲ್ಲಿ ನೋಡು, ಅಮ್ಮ ನೋಡು, ಇಲ್ಲಿ ನೋಡು, ನೋಡಲಿ ಕ್ಯಾಮ್ರಾ ನೋಡೋದ? ಇಲ್ಲಿ ನೋಡಮ್ಮ ಚಿನ್ನಮ್ಮ. ಅಮ್ಮ ಬಾಯಿಗೆ ಕೈ ಹಾಕಿ ದೊಡ್ಡೋಡಾಗ್ಬಿಟ್ಲಲ್ಲಪ್ಪ ನನ್ನ ಬಂಗಾರಿ. ಬಾಯಿಗೆ ಕೈ ಹಾಕೋಷ್ಟು. ಮೊದಲು ಹೆಂಗೆ ಆಗ್ತಾಳೆ? ಮೈ ಗಾಡ್. ಬಾಯಿ ಕೈ ಹಾಕ್ತಿದ್ಲಲ್ಲ, ಕೈಗೆ ಮಿಟ್ಟನ್ಸ್ ಹಾಕೋಣ ಅಂತ ಹಾಕ್ತಿದ್ದೀನಿ. ನೋಡೋಣ ಏನು ಮಾಡ್ತಾರೆ. ಕೈಗೆ ಹಾಕಿದ್ಮೇಲೆ ಮಿಟ್ಟನ್ಸ್ನ ಅಂತ ನೋಡಿ ಏನು ಹಾಕೊಂತಿದ್ದಲ್ಲ. ಮಿಟ್ಟನ್ಸ್ ಹಾಕಿದ್ದೀನಿ. ನಾನು ಅವಿ ಟೈಮಲ್ಲಿ ಹಿಂಗೆ ಮಾಡಿದ್ದಿದ್ದು. ಅವನು ಯಾವಾಗಲೂ ಕೈಗೆ ಬಾಯಿ ಹಾಕೊಂಡಾಗ, ಬಾಯಿ ಹಾಕೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಥರ ಮಿಟ್ಟನ್ಸ್ ಹಾಕ್ಬಿಡ್ತಿದ್ದೆ. ಆವಾಗ ಅಷ್ಟೊಂದು ಇಂಟ್ರೆಸ್ಟ್ ಇರ್ತಿರ್ಲಿಲ್ಲ ಅವ್ರಿಗೆ ಬಾಯಿ ಹಾಕೊಳ್ಳೋಕ್ಕೆ. ನೋಡೋಣ ಇವಳು ಏನು ಮಾಡ್ತಾಳೆ ಅಂತ. ನಗ್ತಾಳೆ. ಹಿಂದೆ ಬಂತು ಕೈ. ನೋಡಿ, ನೀವು ಹಂಗೆ ಮಾಡಿ. ನಿಮಗೆ ಏನಾದರೂ ಈ ಥರ ಬಾಯಿ ಮಕ್ಕಳು ಕೈ ಹಾಕೊಂತಿದ್ರೆ ಒಂದು 2 ವರ್ಷ 3 ವರ್ಷ ದೊಡ್ಡವರಾಗೋವರೆಗೂ ಹಿಂಗೆ ಕೈ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಕಷ್ಟ ಬಿಡಿಸೋದು. ಅದಕ್ಕೆ ಯಾವಾಗ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಆವಾಗ ಹಿಂಗೆ ಕೈಗೆ ಮಿಟನ್ಸ್ ಹಾಕ್ಬಿಡಿ. ಹಾಗಾಗಿ ಟ್ರೈ ಮಾಡ್ತಾವಳೆ. ಇಷ್ಟ ಆಗ್ತಿಲ್ಲ, ಏನು ಇಷ್ಟ ಆಗ್ತಿಲ್ಲ ಅವಳಿಗೆ. ಇಲ್ವಾ? ಕೈ ಬೈ ಕೈ ಚೆನ್ನಾಗೈತಾ? ತೆಗೆದ್ಲು ಈಚೆ. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ತೋರಿಸಿದಾಗ ನನ್ನ ಪಾಪುಗೆ ನನಗೆ ತೊಗೊಂಡಿದ್ದೆ. ಸೊ ಇವಾಗ H&Mಯಿಂದ ಅವಿಗೆ ತರಿಸಿದ್ದೀನಿ. ಆಫರ್ ಇದ್ದಿದ್ದರಿಂದ ಓಪನ್ ಮಾಡಿ ತೋರಿಸ್ತೀನಿ ಏನಿದೆ ಅಂತ. ಇದು ಸಾಕ್ಸು ನನ್ನ ಮಗಳಿಗೆ ಅಂತ ಆರ್ಡ್ರ್ ಮಾಡಿದೆ. ಈ ಥರ ಡಿಸೈನ್ ಇದೆ. ಬುಟ್ಟಾಸು ತವ್ಯಕ್ಕೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡೋವರೆಗೂ ಹಾಕ್ಬೋದಿತ್ತು ಆ್ಯಕ್ಚುಲಿ ಸಾಕ್ಸು. ಸೊ ಆವಾಗ ಏನು ಸ್ಲಿಪ್ ಆಗಬಾರ್ದು ಅಂತ, ಗ್ರಿಪ್ ಸಿಗಲಿ ಅಂತ ಈ ಥರ ಕೊಟ್ಟಿದ್ದಾರೆ ಡಿಸೈನು. 1 2 3 4 5 ಪೇರ್ಸ್ ಏನೋ ಇದೆ. ಅದಕ್ಕೋಸ್ಕರ ಅವಿ ವೆಯ್ಟ್ ಮಾಡ್ತಾಯಿದ್ದ. ಸೊ ಇದು ಇವಾಗ ಯಾಕೆ ಅವನಿಗೆ ಜಾಸ್ತಿ JCB ಇಷ್ಟ ಆಗಿದೆ. ಅದು ಬಿಟ್ಟರೆ ಇವಾಗ ಈ ಡೈನೋಸರ್ಗಳು ಮೇಲೆ ಇಷ್ಟ ಆಗ್ತಾಯಿದೆ ಅವನು. ಇವಾಗ ಯಾವುದು ಟಿ ವಿಯಲ್ಲಿ ವೀಡಿಯೋಸ್ ಬೇಕು ಅಂದರೆ ಡೈನೋಸರ್ ಬೇಕು ಅಂತಿರ್ತಾನೆ. ಅದಕ್ಕೆ ಆ ಥರ ಥೀಮ್ ಇರೋಂಥ ತರಿಸ್ದೆ. ಸೊ ಅವನ್ನೇ ಸೆಲೆಕ್ಟ್ ಮಾಡಿದ್ದೆ ಆ್ಯಕ್ಚುಲಿ. ಇದು ಈ ಥರ ಬೇಕು ಇದು ಅಂತ ಅದನ್ನ ತರಿಸಿದ್ದೀನಿ. ನೋಡೋಣ, ತೋರಿಸ್ತೀನಿ ಎಷ್ಟು ಎಕ್ಸೈಟ್ ಆಗ್ತಾನೆ ನೋಡೋಣ. ಚೆನ್ನಾಗಿದೆ. ಜೊತೆ ಬಾಕ್ಸರ್ಸ್ಗಳು ಇದು ಸೇಮನ್ನೇ ಮೊದಲು ತರಿಸಿದ್ವಿ. ಸೊ ಅವನಿಗೆ ಕರೆಕ್ಟಾಗಿ ಆಗ್ತಿತ್ತು, ಅದಕ್ಕೆ ಸೇಮ್ ಮತ್ತು 5 ನಂಬರ್ಸ್ ಏನೋ ಇದೆ. ಮತ್ತು ಅದನ್ನೇ ಆರ್ಡ್ರ್ ಮಾಡಿದ್ದೀವಿ, ಸೇಮ್ ಬಾಕ್ಸರ್ಸು. ನೋಡಿದ್ವಿ ಪೋಕೆಮಾನ್ ಡಿಸೈನ್ಸ್ ಇದ್ದಾವೆ. ಇಲ್ಲಿ ಮಾತ್ರ ಡಿಸೈನ್ ಇದೆ ಅಷ್ಟೇ, ಇನ್ನು ಕಡೆ ಎಲ್ಲ ಪ್ಲೇನು. ಮತ್ತು ಇಲ್ಲೂ ಬರೆದಿದೆ ಪೋಕೆಮಾನ್ ಅಂತ. ಚೆನ್ನಾಗಿದೆ ಕಲರ್ಸು. ಇದು ಫುಲ್ ಪೋಕೆಮಾನ್ ಇದೆ ಡಿಸೈನ್, ಮಿಕ್ಕಿದ್ದೆಲ್ಲ ಪ್ಲೇನ್ ಇದೆ. ಸೊ ಈ ಬಾಕ್ಸರ್ಸೇ ಯೂಸ್ ಮಾಡೋದು ಅದಕ್ಕೆ ಯಾವಾಗಲೂ. ಅವ್ನಿಗೆ ಆಲ್ರೆಡಿ ಪಾಟಿ ಟ್ರೈನ್ ಆಗಿದೆ. ಸೊ ನೆಕ್ಸ್ಟ್ ಮೋಸ್ಟ್ ವೆಯ್ಟೆಡ್ ಬಟ್ಟೆ. ಸೊ ಇದು ನಾನು ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗ ಬರ್ತೀನಿ ಅಂತ. ಇದು ನನ್ನ ಚಾಯ್ಸೆ. ಔಟ್ ವೇರ್ ಬೇಸಿಕಲಿ. ಸೊ ಇವಾಗೆಲ್ಲ ಮಳೆ
ಚಳಿ ಆಗ್ತಿರೋದ್ರಿಂದ ಸೊ ಈ ಥರ ಕ್ಯಾಪ್ ಇದೆ. ಇಲ್ಲಿ ಜೀನ್ಸ್ ಥರ ಕ್ಲಾತು ಬಟ್ ಸ್ಮೂತಾಗಿದೆ. ಇದು ಇಲ್ಲಿ ಥರ ಒಂದು ಜಿಪ್ಪು. ಸೊ ಈ ಚಳಿಗಾಲಕ್ಕೆ ಇದು ಒಂದು ಹಾಕ್ಬಿಟ್ರೆ ಸಾಕು, ಫುಲ್ ಬಾಡಿ ಕವರ್ ಆಗುತ್ತೆ. ಸೊ ಇದು ಇಷ್ಟ ಆಯಿತು, ಕರೆಕ್ಟಾಗಿದೆ ಅನಿಸುತ್ತೆ ಸೈಜೂ. ನೋಡೋಣ ಹೆಂಗೆ ಕಾಣಿಸುತ್ತೆ ಹಂಗೆ ಅಂತ ಅವ್ನು ಬಂದಮೇಲೆ ಹಾಕಿಸ್ತೀನಿ ನನಗೆ. ಟಿ ಶರ್ಟ್ ಕೊಡ್ಲಾ ಡೇ ಸರ್ದು? ಇಂದ ಹೋಗು ನೋಡು. JCB ಇಲ್ಲ, ಮಾಡಿತ್ತ JCBದು? ಇಷ್ಟ ಆಯ್ತಾ ಇದು? ವಾ ಎಷ್ಟಿದೆ ಡೈನೋಸರು? ವಾವಿ ಇಷ್ಟ ಆಯ್ತಾ ಏನು? ಖುಷಿ ಆಯ್ತಾ? ತೋರ್ಸು ಮುಖ. ಚೆನ್ನಾಗಿದ್ಯಾ? ಎಸ್ ಯಾ ನೋಡು ಹೆಂಗಿದೆ ಡೈನೋಸರ್. JCBದು ಬೇಕಾ? ಆಯ್ತು ಬಿಡಪ್ಪ. ಅಕ್ಷತಾ ಅವ್ರು ಕಮೆಂಟ್ ಮಾಡಿದ್ರು, ಪಾಪು ಎದ್ದ ತಕ್ಷಣ ಮಲಗಿದ ತಕ್ಷಣ ಜೋರಾಗಳುತ್ತೆ ಅಂತ, ಏನು ಮಾಡೋದು ಅದಕ್ಕೆ ಅಂತ. ಸೊ ನಾನು ಏನು ಮಾಡ್ತೀನಿ ಅಂದರೆ, ಈವನ್ ಸೇಮ್ ಎಕ್ಸ್ಪೀರಿಯೆನ್ಸ್ ನನಗೂ ಆಗಿದೆ. ಸೊ ನನ್ನ ಫಸ್ಟ್ ಪಾಪು ಈ ಟೈಮಲ್ಲಿ ಏನಾಗ್ತಿತ್ತು, ಅವನು ತೊಟ್ಲಲ್ಲಿ ಮಲಗಿಸ್ತಾ ಇದ್ದೆ. ಸೊ ಅವಾಗ ಏನು ಮಾಡ್ತಾಯಿದ್ದ, ಎದ್ದ ತಕ್ಷಣ ಸಡನ್ನಾಗಿ ಹೇಳ್ತಾ ಇದ್ದ ಅವನು. ಸೊ ಅದಕ್ಕೆ ಓಕೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ, ಬೇಸಿಕಲಿ ಏನಕ್ಕೆ ಆ ಥರ ಅವ್ರು ರಿಯಾಕ್ಟ್ ಮಾಡ್ತಾರೆ ಅಂತ ಅಂದರೆ, ಎದ್ದ ತಕ್ಷಣ ಏನು ಅಮ್ಮನ ಹುಡುಕ್ತಿರ್ತಾರೆ, ಅಮ್ಮ ಪಕ್ಕದಲ್ಲಿರಲ್ಲ. ಸೊ ಎಲ್ಲಿದ್ದೀನಿ ಏನು ಅಂತ ಟೆನ್ಷನಲ್ಲಿ ಅಥವಾ ಒಂಥರ ಗಾಬರಿಯಲ್ಲಿ ಆ ಥರ ರಿಯಾಕ್ಟ್ ಮಾಡ್ತಾರೆ ಅಥವಾ ಹೇಳ್ತಾರೆ. ಸೊ ಅಟೆನ್ಷನ್ ಸಿಗಲಿ ಅಂತ, ಅಥವಾ ಅಮ್ಮ ಅದ ತಕ್ಷಣ ಬರ್ತಾರೆ ಅಂತ ಆ ಥರ ಮಾಡ್ತಾರೆ. ಬಟ್ ನಾನೇನು ಅದಕ್ಕೆ ಸೊಲ್ಯೂಷನ್ ಮಾಡಿದ್ದು ಅಂದರೆ, ಸೊ ಈ ಥರ ನೀವಿಲ್ಲಿ ನೋಡಿದ್ರೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ ಕಾಟ್ ಮೊಬೈಲ್ ಅಥವಾ ಕಾಟ್ ಟಾಯ್ಸ್ ಅಂತೆಲ್ಲ ಕರೀತಾರೆ. ಈ ಥರದನ್ನ ಎಷ್ಟೊಂದು ಥರ ಬರುತ್ತೆ. ಕ್ರಿಬ್ಗೆ ಈ ಥರ ಬೇಕು ಅಂತ ಇನ್ನು ನ್ಯೂ ಬಾರ್ನ್ ಪಾಪ ಆಗಿರೋದ್ರಿಂದ ಇದರ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಯೂಸ್ ಮಾಡಿದ್ದೀನಿ. ಇದು ನಾನು ಕ್ಯೂರಿಯಸ್ ಕಬ್ಬಿಂದ ತರಿಸಿದ್ದು. ಎಷ್ಟೊಂದು ಸಿಗುತ್ತೆ ಈ ಥರ ಮ್ಯೂಸಿಕಲ್ ಬರೋದು, ತುಂಬ ವೆರೈಟೀಸ್ ಇದೆ. ಸೊ ಮೇಯ್ನಾಗಿ ಏನು ಬೇಕು ಅಂದರೆ, ಎದ್ದ ತಕ್ಷಣ ಏನಾದರೂ ಒಂದು ಡಿಸ್ಟ್ರಾಕ್ಷನ್ ಬೇಕು ಪಾಪಗೆ. ಸೊ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲಿ ಹೋಗೋಕ್ಕೆ ಎದ್ದ ತಕ್ಷಣ, ಅಥವಾ ಅದು ಎದ್ದ ತಕ್ಷಣ ನೋಡಿದ ತಕ್ಷಣ ಓಕೆ ಐ ಆಮ್ ಸೇಫ್ ಅಂತ ಫೀಲ್ ಆಗೋ ಥರ ಪಾಪಗೆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕು ನಾವು ಅಷ್ಟೇ. ಸೊ ಇಲ್ಲಿ ನೋಡಿ, ಇವಾಗ ಜಸ್ಟ್ ಇನ್ನು ಹೇಳ್ತಾ ಇದ್ದಾಳೆ, ಮತ್ತೆ ಇಲ್ಲ ಅವಳು ಹಂಗೆ ಇದ್ಬಿಟ್ಟು ನನಗೆ ನೋಡಿಕೊಂಡು ಆಟ ಆಡ್ತಾಯಿದ್ದಾಳೆ. ಸೊ ಅಕ್ಷತಾ ಅವರೇ, ನೀವೇನು ಈ ವಿಡಿಯೋ ನೋಡ್ತಿದ್ರೆ ಸೇಮ್ನ ಫಾಲೋ ಮಾಡಿ. ಇದು ನಾನು ಬೇಕಂತ ಯೂಸ್ ಮಾಡಿರೋದು ಎನಿಥಿಂಗ್, ನೀವು ನಾರ್ಮಲ್ ಟ್ರೆಡಿಷ್ನಲ್ ಕ್ರಿಬ್ ಅಥವಾ ತೊಟ್ಲು ಯೂಸ್ ಮಾಡ್ತಾಯಿದ್ರು, ಸೊ ಅದಕ್ಕೂ ಏನಾದರೂ ಒಂದು ಈ ಥರ ಹ್ಯಾಂಗಿಂಗ್ದು ಹ್ಯಾಂಗ್ ಮಾಡಿಬಿಡಿ. ಸೊ ಆ ಥರ ಮಾಡ್ಕೊಳ್ಳಿ. ಸೊ ಅವಾಗ ಎದ್ದ ತಕ್ಷಣ ಪಾಪು ಅಳೋದಿಲ್ಲ. ಓಕೆ ಬಾಯ್.